ಏನ ಗಿಚ್ಚ ಕೋಣಿ ತಾಳೋ ಯಪ್ಪ ತಕ್ಕ ತೈ ಮಾವ ಅಂದ ಬಡಸ ತಾಳೋ ಮೈಗಿ ಮೈ ಬೆಕ್ಕ ಇಲ್ಲದ ಗಾಡಿ ಮಂಟಂಗ ರೊಯ್ ರೊಯ್ ಸ್ವೈ ಸ್ವೈ ಮಂಟಂಗ ರೊಯ್ ರೊಯ್ ಏನಾದ್ರೂ ಬೀಡುವುದಿಲ್ಲ ನೋಡ ಒಂದ ಕೈ ಎಲ್ಲದಕ್ಕೂ ಆಗಿ ನಿಂತ ನಾ ಸೈ ಬ್ಯಾಡ ಅಂದ ಮಾಡ ಬ್ಯಾಡ ನೀ ಒಟ್ಟ ಬಾಯ್ ತುಣಿ ಬಾವ್ ನಮ್ ಜೋಡಿ ತಕ್ಕ ತೈ ಕರೇನ ಬಡಿ ಸ್ಯಾಮಿಗೆ ಮಜ್ಜಿಗೆ ರಾಮು ಅಣ್ಣ ಮೊನ್ನೆ ಜೋಳ ಮಾರಿದ್ದ 50,000 ರೂಪಾಯಿ ಬರ್ದೇನ? ಹೌದಾ ಬರ್ದಿದ್ದೀನಣ್ಣ ಇಲ್ಲ ನೋಡಿ ಅಣ್ಣ. ಈ ಸರಿ ನಾವು ಮೇಲಿನ ಹೊಲಕ್ಕೆ ಟೊಮೊಟೊ ಹಾಕೋಣ. ಹಂಗೆ ನೆಕ್ಸ್ಟ್ ತೊಗರಿ ಬೇಳೆ ರೇಟು ಜಾಸ್ತಿ ಇದೆ ಅಂತ ಎಲ್ಲೋ ಓದಿದ್ದೆ, ಅದನ್ನ 1 ಎಕರೆ ಹಾಕ್ಬಿಡೋಣ. ಆಯ್ತು ರಾಮು, ನೀ ಈ ಬುದ್ಧಿವಂತ ಮಾತು ಕೇಳಿದ್ರೆ ನನಗ್ ತುಂಬಾ ಖುಷಿ ಅನಿಸ್ತದಪ್ಪ. ಆ ನಿಮ್ಮ ಅಣ್ಣದನಲ್ಲ ಪ್ರವೀಣ, ತಿಂದು ಗುಳಿಗತ್ತೆ ಅಡ್ಡಾಡಿ ಹಂಗ್ ಮನ್ಕೊಂಡ ನೋಡು. ಅವ್ನ್ ನೋಡಿದ್ರೆ ಟೆನ್ಷನ್ ಆಗ್ಲತ್ತದ ರಾಮು ನನಗ. ಹೋಗ್ಲಿ ಬಿಡಣ, ಏನೋ ಅವ್ನ ಪಾಡಿಗೆ ಅವ್ನ ಆರಾಮಾಗಿರ್ಲಿ. ಏನೋ ಕೆಲ್ಸ ಇದ್ರು ನಾವಿಬ್ರು ಜೋಡಿಯಾಗಿ ಮಾಡೋಣ ಬಿಡಣ. ಹೌದಪ್ಪ ರಾಮು, ಈಗ ನೋಡು ದುಡು ತಿನ್ನೋ ವಯಸ್ಸಿನಾಗ ಹಿಂಗ್ ತಿಂದು ಅಡ್ಡಾಡಿದ್ರ ಮುಂದೆ ಅವ್ನ ಜೀವಕ್ಕೆ ಆಧಾರ ಏನು? ಅಣ್ಣ ಮೆಲ್ಲಕ್ ಮಾತಾಡಿ, ಪ್ರವೀಣನ್ನ ಕೇಳಿಸ್ಕೊಂಡ್ರ ಬೇಜಾರ್ ಮಾಡ್ಕೋತಾನ. ನಾವು ಒಂದಿನ ಕುಂದ್ರಿಸಿ ಮಾತಾಡಿ ಬುದ್ಧಿ ಹೇಳೋಣ. ಹೋಗ್ಲಿ ಬಿಡಿ, ಆರಾಮಾಗಿರಿ ನೀವು. ಯಾವಾಗ ಬುದ್ಧಿ ಕಲಿತಾನ ಏನೋ ರಾಮು, ಅವಂತು ಸಾಕಾಗಿ ಹೋಗ್ಯದ ನನ್ಗೆ. ಅಣ್ಣ ನೀವೇನ್ ಚಿಂತಿಸ್ಬೇಡಿ, ನೀವು ಆರೋಗ್ಯವಾಗಿರಿ. ಏನೇ ಕೆಲ್ಸ ಇದ್ರು ನಾವಿಬ್ರು ಜೊತೆಗೆ ಮಾಡೋಣ, ಆಯ್ತಾ? ಸರಿ ಆಯ್ತಪ್ಪ. ಆಯ್ತು ರಾಮು, ನಾಳೆ ಮೇಲಿನ ಹೊಲಕ್ಕ ಕಸ ತಗಸು. ಆಮೇಲೆ ಈಗ ಏನು ಆಳಿನ ಪಗಾರ ನಡೆದದಲ್ಲ, 50 ರೂಪಾಯಿ ಜಾಸ್ತಿನೇ ಕೊಡು. ದುಡಿ ಕೈಗಳಿಗೆ ಎಂದೂ ಮೋಸ ಆಗ್ಬಾರ್ದು, ಸರಿನಾ? ಓಕೆ ಆಯ್ತಣ್ಣ, ಹಾಗೆ ಮಾಡ್ತೀನಿ. ಸರಿ ರೀ, ಊಟ ರೆಡಿ ಆಗಿದೆ, ತಗೊಂಡ್ ಬರ್ಲಾ? ಓಕೆ ಓಕೆ ರಾಜ್ಕುಮಾರಿ. ನೋಡ್ರಾಮು, ನಿಮ್ಮ ಅತ್ತಿಗೆ ಅಲಾರಾಮ್ ಸೌಂಡು ಶುರು ಆಗೋಯ್ತು. ಸಾಕು ಬಿಡ್ರಿ ನಿಮ್ ಹುಡುಗಾಟ. ರಾಮಗೂ ಹೊಟ್ಟೆ ಹಸು ಆಗಿರ್ಬೋದು. ಫಸ್ಟ್ ಊಟ ಮಾಡಿ ತಗೋರಾಮು. ಅತ್ತಿಗೆ, ನಿಮ್ಮಿಬ್ಬರು ನೋಡ್ತಾ ಇದ್ರೆ ಆ ಶಿವ ಪಾರ್ವತಿನೇ ನೋಡ್ದಂತಾಗತ್ತೆ. ದೇವ್ರೆ, ಈ ನಮ್ಮ ಅಣ್ಣ ಅತ್ತಿಗೆನ 100 ಕಾಲ ಸುಖವಾಗಿಡಪ್ಪ. ಸಾಕ್ ಬಿಡಪ್ಪ ರಾಮು, ನಿಮ್ ಅಣ್ಣನ ಹಿಂಗೆ ಹೊಗಳ್ತಾ ಇದ್ದಿದ್ದಂದ್ರೆ ಮೇಲಕ್ ಹೋಗಿ ಕುತ್ಕೊಂತಾರೆ. ನೀವು ಫಸ್ಟ್ ಊಟ ಮಾಡಿ. ಓ ದೇವ್ರೆ, ಯಾಕಪ್ಪ ಇಷ್ಟೊಂದು ಕ್ರೂರಿ? ನಾನು ಏನ್ ತಪ್ಪು ಮಾಡಿದೀನಿ ನಿನ್ಗೆ? 9 ತಿಂಗಳು ನನ್ನ ತಾಯಿ ಗರ್ಭದಲ್ಲಿದ್ದು ಈ ಹೊರಗಿನ ಪ್ರಪಂಚಕ್ಕೆ ಕಾಲಿಡಷ್ಟರಲ್ಲಿ ನನ್ನ ತಂದೆ ನನ್ನಿಂದ ಕಿತ್ಕೊಂಡೆ. ಬಡತನ ಎನ್ನೋ ಜ್ವಾಲಾಮುಖಿಯಲ್ಲಿ ನನ್ನ ಮತ್ತು ನನ್ನ ತಾಯಿನ ಸಿಲುಕಿ ಕೊರೋನಾ ಎಂಬ ಮಹಾಮಾರಿಯಿಂದ ಇದ್ದೊಬ್ಬ ನನ್ನ ತಾಯಿನ ಕಿತ್ಕೊಂಡೆ. ಇವಾಗ ಇರೋದು ನಾನೊಬ್ಳು ಅನಾಥೆ. ನನ್ನ ಒಂಟಿಯಾಗಿ ಹಾಕ್ಬಿಟ್ಟಿದೀಯ, ನನ್ನ ಕರ್ಕೊಂಬಿಡು ದೇವ್ರೆ. ಒಬ್ಬಂಟಿ ಹೆಣ್ಣಿದ್ದಾಳೆ ಅಂದ್ರೆ ದುಷ್ಟರು, ಕಾಮುಕರು ಕತ್ಲಲ್ಲಿ ಬ್ಯಾಟ್ರಿ ಹಾಕೊಂಡು ಕೂಡ ಬರುವಂತ ಈ ಕೆಟ್ಟು ಕಲಿಯುಗದಲ್ಲಿ ಅನಾಥೆ ಎಂಬ ಪಟ್ಟ ಹೊತ್ತು ಕಣ್ಣೀರಲ್ಲಿ ಕಾಲ ಕಳೆಯೋ ಜೀವನ ನನಗೆ ಬೇಡವೇ ಬೇಡ. ಇಲ್ಲ, ನಾನು ಸತ್ತೋಗ್ಬೇಕು. ನಿಲ್ಲು ಮಗಳೇ, ನಿಲ್ಲು. ಯಾರು? ನಾನು ನಿನ್ನ ಪಾಲಿನ ದೇವರು. ದೇವ್ರು? ನೀನ್ ನಿಜವಾದ ದೇವರಾಗಿದ್ರೆ ನನ್ನ ಕಷ್ಟ ಕಾಲದಲ್ಲಿ ತಳ್ಳಿ ಮೋಜ್ ನೋಡ್ತಿದ್ದ? ನೀನ್ ನಿಜ ದೇವರಾಗಿದ್ರೆ ಬಾ, ನನ್ ಮುಂದೆ ಬಂದ್ ಮಾತಾಡು. ನೋಡಮ್ಮ, ಈಗಿನ ಜನಗಳೇ ಹೀಗೆ. ಒಳ್ಳೇದಾದ್ರೆ ದೇವ್ರನ್ನ ಪೂಜೆ ಮಾಡ್ತಾರೆ, ಕೆಟ್ಟದ್ದಾದ್ರೆ ದೇವ್ರನ್ನ ಬೈತಾರೆ. ಚಿಂತಿಸ್ಬೇಡಮ್ಮ, ಆದಷ್ಟು ಬೇಗ ನಿನಗೂ ಒಳ್ಳೆ ಕಾಲ ಬಂದೇ ಬರುತ್ತೆ. ದೇವ್ರನ್ನ ಅವಾಗ ನೀನೇ ನಂಬ್ತೀಯ. ಹೌದಾ? ನಾನ್ ನಂಬೇಕಾ? ಅವತ್ತು ನಮ್ಮವ್ವ ಹೇಳ್ತಾ ಇದ್ದು, ಕಷ್ಟ ಕಾಲದಲ್ಲಿ ದೇವ್ರು ಕೈ ಬಿಡಲ್ಲ ಅಂತ. ಅದು ನಿಜ ಆಗ್ಬೋದು, ನೋಡೋಣ. ಆಯ್ತು ದೇವ್ರೆ, ನಾನು ನಿನ್ನ ನಂಬ್ತೀನಿ. ನನ್ನ ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು. ಪ್ರವೀಣ್, ಹೊಟ್ಟೆ ಹಸುವಾಗ್ತಾ ಇಲ್ಲ, ಊಟ ಮಾಡ್ತಾರೋ?
ಅಣ್ಣ ಮತ್ತೆ ರಾಮ ಎಲ್ಲಾದ್ರು ಅದಕ್ಕೆ ನೀನು ಎದ್ದೇಳೋದು ಲೇಟ್ ಅಲ್ವಾ, ಅವ್ರು ಅದಕ್ಕೆ ಊಟ ಮಾಡ್ಕೊಂಡು ಹೋದ್ರು. ತಗೋ ಪ್ರವೀಣ್, ಊಟ ಮಾಡು. ಅಬ್ಬಾ, ಗೂಗಲಲ್ಲಿ ಆನ್ಲೈನಲ್ಲಿ ಎಷ್ಟು ಹುಡುಗಿಯರು ನೋಡಿದೀನಿ. ನನ್ನ ಮತ್ತೆ ತರ ಸೆಕ್ಸಿ ಆಗಿರೋ ಹುಡುಗಿ ನಾನು ನೋಡೇ ಇಲ್ಲ. ಏಯಪ್ಪ ದೇವ್ರೆ, ಏನಾದ್ರೂ ನನಗೆ ಅದಕ್ಕೆ ಹಸುವಿಲ್ಲ. ಅದಕ್ಕೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಅಣ್ಣ ಬಂದ್ರೆ ಸಂಜೆ ಬರ್ತೀನಿ ಅಂತ ಹೇಳ್ಬಿಡಕ್ಕೆ ಹೊರಗಡೆ ಹೋಗಿ ಬರ್ತೀನಿ. ಏನೇ ದಿಗಿಲ್ ಬಡ್ದಂಗ್ ನಿಂತಿಯಲ್ಲ, ಏನಾಯ್ತು? ಏನೂ ಇಲ್ಲ ರೀ, ನಿಮ್ಗೆ ಎಷ್ಟೋ ಸಲ ಹೇಳಿದೀನಿ, ತಲೆ ಕೆಡ್ಸ್ಕೊಂತ ಇಲ್ಲ. ಆ ಪ್ರವೀಣ್ ನೋಡು ರೀತೆ ಸರಿ ಇಲ್ಲ. ನನ್ ತಮ್ಮನ ಬಗ್ಗೆ ಹೇಳಿದ್ರೆ ಇನ್ನೊಂದ್ಸರಿ ಹಲ್ಲು ಉದುರ್ ಬಿಡ್ತಾವ್ ನಿನ್ನು. ಅವ ಹುಂಬಿರ್ಬೇಕು, ಕೆಲಸ ಮಾಡ್ಲಿಕ್ಕಂದ್ರೂ ಸರಿ ಇಲ್ಲ. ಆದ್ರೆ ಅವನ ಮನಸ್ಸು ತುಂಬಾ ಒಳ್ಳೆ ಮನಸ್ಸು, ಅಂತ ಮನುಷ್ಯ ಅಲ್ಲ ಅವ. ಈ ಮಾತು ಇನ್ನೊಂದ್ಸರಿ ಹೇಳಕ್ ಹೋಗ್ಬೇಡ ನೀನು. ಅತ್ತಿಗೆ ಇದೇನತ್ತಿಗೆ ಇವತ್ ನಿಮ್ ಕಣ್ಣಲ್ಲಿ ನೀರು ಯಾಕೆ? ಯಾರು ಏನಾದ್ರು ಅಂದ್ರ? ಏನಿಲ್ಲ ರಾಮು, ಪ್ರವೀಣ್ ಬಗ್ಗೆ ನಿಮ್ಮ ಅಣ್ಣನ್ಗೆ ಎಷ್ಟು ಹೇಳಿದ್ನೂ ಕೇಳ್ತಾ ಇಲ್ಲ. ನನ್ನೇ ಸಿಟ್ ಮಾಡ್ಕೊಂತ ಇರೋದು. ಅಯ್ಯೋ ಅತ್ತಿಗೆ, ಅಣ್ಣ ನಮ್ಮೆಲ್ರ ಮೇಲೆ ಅಣ್ಣನಿಗೆ ಪ್ರೀತಿ ಜಾಸ್ತಿ. ಆದ್ರೆ ಅವರು ಮೃದು ಸ್ವಭಾವದವರು, ಪ್ರತ್ಯಕ್ಷ ಕಾಣುವವರು. ಅವ್ರು ಯಾರನ್ನೂ ನಂಬಲ್ಲ ಅತ್ತಿಗೆ. ನೀವು ಚಿಂತೆ ಮಾಡ್ಕೊಂಡು ಹತ್ಕೊಂತ ಕುತ್ಕೋಬೇಡಿ, ನೀವು ಖುಷಿ ಖುಷಿಯಾಗಿರಿ. ಎಲ್ಲ ಆ ದೇವ್ರು ಏನ್ ಮಾಡ್ತಾನೋ ಹಂಗಾಗತ್ತೆ. ಸರಿ ಆಯ್ತು ರಾಮು, ಏನಾಗದು ಅದೇ ಆಗುತ್ತೆ. ಓ, ಏನೋ ನನ್ನ ಮಗ ಫೋನ್ ಮಾಡಿದ್ದಾನೆ. ಹಾ ಹೇಳು ಪ್ರಕಾಶ್, ಏನ್ ಫೋನ್ ಮಾಡಿದ್ಯಲ್ಲ? ಏನಿಲ್ಲಪ್ಪ, ಪ್ರವೀಣ ಭಾಳ ಹದಗೆಟ್ಟನ. ಹುಡುಗಿಯಾರ ಸವಾಸ ಭಾಳ ಮಾಡ್ಲತ್ತನಪ್ಪ. ಅವಂಗ ಬೇಗ ಮದುವೆ ಮಾಡಬೇಕು, ನೀ ಬೇಗ ಬಾಪ. ಅವನಿಗೊಂದು ಸೂಕ್ತ ಹುಡುಗಿ ಅಂದ್ರೆ ಅಲ್ಲಿ ನಮ್ಮ ಮನೆ ಹತ್ರ ಒಂದು ಹುಡುಗಿ ಇದೆ ಪ್ರಕಾಶ್. ಅದನ್ನ ಒಂದು ಫೋಟೋ ಕಳಿಸ್ತೀನಿ ನಿನಗೆ. ನನಗೆ ಬರಕ್ ಆಗಲ್ಲ, ಸ್ವಲ್ಪ ನೀನ ಹೋಗಿ ನೋಡಿ ಅದನ್ನ ವ್ಯವಸ್ಥೆ ಮಾಡು ಪ್ರಕಾಶ್. ಆಯ್ತು ಸರಿಯಪ್ಪ. ಏನ್ ರಾಮು ಬಾ. ಅಣ್ಣ, ಪ್ರವೀಣ್ ಅಣ್ಣ ತುಂಬಾ ಹದಗೆಡ್ತಾ ಇದ್ದಾನಣ್ಣ. ಏನಾದ್ರೂ ಹೇಳಿದ್ರೆ ಸಿಟ್ಟಿಗೆ ಬರ್ತಾ ಇದ್ದಾನೆ. ಅವನು ಒಂದ್ ಚೂರು ಅರ್ಥ ಮಾಡ್ಕೋತಾ ಇಲ್ಲ. ಏನಾದ್ರೂ ಒಂದು ಬುದ್ಧಿ ಹೇಳ ನಡಿಯೋಣ ಅವನಿಗೆ. ಆಯ್ತು ರಾಮು, ಇನ್ನ ಈಗ ನಾ ಅಪ್ಪಗ್ ಫೋನ್ ಹಚ್ಚಿದ್ಯಾ, ಅಪ್ಪಗ್ ಬಾತ್ ಹೇಳಿದೆ. ಅವಂದೇನೋ ಕೆಲಸ ಭಾಳ ಅದತ್ತ, ಬರಕ್ ಆಗುದಿಲ್ಲ ಅಂದಾನ. ಒಂದು ಹುಡುಗಿ ಫೋಟೋ ಅವ ಕಳಿಸ್ತೀನಿ ಅಂದಾನ ರಾಮು. ಆದಷ್ಟು ಬೇಗ ಮದುವೆ ಮಾಡೋಣ ಬಾ. ಸರಿ ಅಣ್ಣ, ಆಯ್ತು ನಡೀರಿ ಹೋಗೋಣ. ಅಣ್ಣ, ಅವತ್ತು ಅಪ್ಪ ನಿಮ್ಗೆ ಫೋನಲ್ಲಿ ಹೇಳ್ತಾ ಇದ್ನಲ್ಲ ಒಂದು ಹುಡುಗಿ ಇದ್ದಾಳೆ ಅಂತ, ಅವ್ರು ಇವ್ರೇ ಅಣ್ಣ? ನಿಲ್ಲವಾ, ಏನವ ನಿನ್ನ ಹೆಸರು? ನನ್ನ ಹೆಸರು ಲಕ್ಷ್ಮಿ ಅಂತ. ಹೌದಾ, ನೋಡಕ್ಕೆ ತುಂಬಾ ಲಕ್ಷಣವಾಗಿದೀಯಾ. ನಮ್ಮ ಮನೆಗೆ ಮಹಾಲಕ್ಷ್ಮಿಯಾಗಿ ಬರ್ತೀಯಾ? ಅಂಕಲ್ ಏನ್ ಹೇಳ್ತಿದ್ದೀರಾ? ಏನಮ್ಮ ನೀನು ಎಷ್ಟು ವರ್ಷದಿಂದ ಎಷ್ಟು ಕಷ್ಟದಿಂದ ಬೆಳೆದಿದೀಯಾ. ನಾನು ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ. ನಮ್ಮ ತಮ್ಮನ ಮದ್ವೆ ಆಗ್ತೀಯಾ? ಅಂಕಲ್, ನಾನು ಅನಾಥೆ ಅಂತ ತುಂಬಾ ನರಳ್ತಾ ಇದ್ದೆ. ನನ್ನ ಬಾಳಿಗೆ ನೀವು ಆಸರೆ ಆಗ್ತೀರಾ ಅಂದ್ರೆ ನಾನು ಯಾಕೆ ಬೇಡ ಅಂದಿ. ಆಯ್ತು ಅಂಕಲ್, ಬಮ್ಮ ಹಂಗಾರಿ ಹೋಗೋಣ. ಬಾರಮ್ಮ.
ಅಕ್ಕ ನನ್ ಗಂಡ ನನ್ ಕಡೆ ನೋಡೋದೇ ಇಲ್ಲ ಅಕ್ಕ. ಯಾವಾಗ್ಲೂ ದಾರಿಲಿ ಹೋಗೋರ್ನೇ ಲೈ ನೋಡಿತಾ ಇದ್ದಾನೆ. ಏನ್ ಮಾಡೋದು ಅಕ್ಕ? ಹೌದು ಕಣೆ, ನಾನು ಎಷ್ಟು ಸಲ ನಮ್ಮ ಯಜಮಾನ್ಗೆ ಹೇಳಿ ಸಾಕಾಯ್ತು. ನನ್ನ ನೋಡೋ ದೃಷ್ಟಿನೂ ಒಂದು ಸರಿ ಇಲ್ಲ. ಹೌದಾ ಅಕ್ಕ, ನನಗ್ ಗೊತ್ತಿರೋ ಒಬ್ರು ನಟಿ ಇದಾರೆ. ಅವ್ರ ಹೆಲ್ಪ್ ತಗೊಂಡು ಇದಕ್ಕೊಂದ್ ದಾರಿ ಮಾಡೋಣ. ಏನ್ ಮೇಡಮ್ ಇಲ್ಲಿ ಎದಕ್ಕೆ ಬಂದಿದ್ದೀವಿ? ಏನೂ ಇಲ್ಲ, ನನ್ನ ಫ್ರೆಂಡ್ ಮೀಟ್ ಮಾಡಬೇಕಾಗಿತ್ತು, ಅದಕ್ಕೆ. ಹೌದಾ ಮೇಡಮ್, ಓಕೆ. ಹಲೋ, ಹೇಳಿ ಸರ್. ಹೌದಾ, ಒಂದು ನಿಮಿಷ ಸರ್. ಮೇಡಮ್ ಅವರು ಕೇಳ್ಬಿಟ್ಟು ಹೇಳ್ತೀನಿ ಮೇಡಮ್. ಹಲೋ, ಒಂದು ನಿಮಿಷ ಮೇಡಮ್ ಅವರ, ನಾಳೆ ಯಾವ್ದಾದ್ರು ಡೇಟ್ಸ್ ಇದೆಯಾ? ಸಾರಿ, ಬ್ಯುಸಿ ಇದ್ದೀನಿ ಅಂತ ಹೇಳಿಬಿಡಿ. ಸರ್, ನಾಳೆ ಮೇಡಮ್ ಅವರು ಬ್ಯುಸಿ ಇದ್ದಾರಂತೆ. ಸಾರಿ ಸರ್, ಇಲ್ಲ ಅವ್ರು ಮೇಡಮ್ ಅವ್ರು ಬ್ಯುಸಿ ಇದ್ದಾರಂತೆ. ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಡೇಟ್ ಇದ್ರೆ ಕೊಡಿ ಸರ್. ಓಕೆ ಸರ್. ಹಾಯ್. ಓಕೆ, ಆಮೇಲೆ ಮಾತಾಡ್ತೀನಿ. ಹಾಯ್. ಏನಮ್ಮ ಇಷ್ಟು ದಿನ ಆದ್ಮೇಲೆ ನೆನಪು ಮಾಡ್ಕೊಂಡಿದ್ಯಾ? ಏನಿಲ್ಲ, ನಂಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕು. ಪ್ರಾಬ್ಲಮ್ಮ? ನಾನಿರೋವಾಗ ಯಾಕೆ ಭಯ? ನಾನು ಸಾಲ್ವ್ ಮಾಡ್ತೀನಿ, ಏನು ಅಂತ ಹೇಳು. ಓ ಇಷ್ಟೇನಾ? ನಾನಿದ್ದೀನಲ್ಲ, ನಾನು ಸಾಲ್ವ್ ಮಾಡ್ತೀನಿ. ನೀವು ಹೋಗಿರಿ, ನನಗೊಂದು ಅರ್ಧ ಅವರ್ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಓಕೆ ಮ್ಯಾಮ್. ಓಕೆ, ಬಾಯ್. ಬಾಯ್. ಯಾರಿದ್ದೀರಾ ಮನೆಯಲ್ಲಿ? ಯಾರು? ಮನೆ ಕೆಲ್ಸಕ್ಕೆ ಬೇಕು ಅಂತ ಹೇಳಿದ್ರು. ಲಕ್ಷ್ಮಿ, ಯಾರೋ ಬಂದಿದ್ದಾರೆ ನೋಡು. ಹಾ, ಬಂದೇರಿ. ಎಲ್ಲ ತೆಗೆದಳಪ್ಪ ಎರಡು. ಅಬ್ಬಾ, ಬನ್ನಿ ಬನ್ನಿ. ಓಕೆ, ನಿಮ್ ಕೆಲ್ಸ ಗೊತ್ತಲ್ವಾ? ಗೊತ್ತು. ನಾನು ಅಕ್ಕ ಹೊರಗಡೆ ಹೋಗಿ ಬರ್ತೀವಿ, ಮನೆ ಕಡೆ ಹುಷಾರು. ಅಕ್ಕ ಹೋಗ್ಬರಲ್ವಾ? ಹುಷಾರು. ನೋಡಿ ಸ್ವಾಮಿ, ಇವಾಗನ ಗೊತ್ತಾಯ್ತಾ ನಿಮ್ ತಮ್ಮನ ಬಣ್ಣ? ನಾನು ಎಷ್ಟು ಹೇಳಿದ್ರು ನೀವು ತಲೆ ಕೆಡ್ಸ್ಕೊಂಡಿಲ್ಲ. ಇವಾಗನ ನೋಡಿ, ಏನೋ ಹೇಳ್ತೀರಾ ಹೇಳ್ರಿ. ಇನ್ನ ತಮ್ಮ ಕೇಳಕ ನಾಚಿಕೆ ಆಗ್ತದಲ್ಲ ನಮಗೆ. ಅಣ್ಣ, ಇದೆಲ್ಲ ಅಪರಾಧ ಅಂತ ನೋಡಿದ್ರೆ ಅಕ್ಕಪಕ್ಕದವ್ರು ನೋಡಿ ನಗಂಗಾಗುತ್ತೆ. ಅಪ್ಪ ಬೇರೆ ಊರಿಂದ ಬರೋ ತರ ಇದೆ, ಇನ್ನೇನ್ ಬರ್ತಾರೆ ಅಂತ ಫೋನ್ ಮಾಡಿದ್ರು. ಹೋಗ್ಲಿ, ಏನೋ ಮಾಡಿ ಕ್ಷಮಿಸ್ಬಿಡಣ. ಆಮೇಲೆ 4 ಜನ ಸೇರಿ ಕೂತ್ಕೊಂಡು ಏನಾದ್ರು ಒಂದು ವ್ಯವಸ್ಥೆ, ಒಂದ್ ದಾರಿಗೆ ಬರೋಣ ಅಣ್ಣ. ಆಗ ಅಲ್ಲಿ ಅಪ್ಪ ಬಂದೇ ಬಿಟ್ರು. ಏನಪ್ಪ ಪ್ರಕಾಶ, ಏನು ನಮ್ಮ ಮನಿ ಸುದ್ದಿ ಇಡೀ ಬಸ್ ಸ್ಟ್ಯಾಂಡ್ ಅವ್ರಿಗೆ ಕೇಳಾಕತ್ತಲ್ಲ, ಏನಿದು? ಏನೋ ಪ್ರವೀಣ, ಏನಿದು ಸಮಾಚಾರ ನಿಂದು? ಏನ ಅವತಾರ ನಿಂದು? ತಪ್ಪಾಯ್ತಪ್ಪ ನಮ್ದು, ದಯವಿಟ್ಟು ಕ್ಷಮಿಸ್ಬಿಡಿ. ಚಿಂದಂತ ಹೆಂಡತಿರಲ್ಲ, ಬಾಳೆ ಮಾಡ್ಕೊಂಡು ಚಂದಾಗ ಹೋಗುದ್ ಕಲಿ. ಗಂಡ್ ಹೆಣ್ಮಕ್ಳೆಲ್ಲ ಬೇಕಂತಂದ್ರೆ ಅದಕ್ಕ ಸ್ನೇಹನೂ ಅಲ್ಲ, ಪ್ರೀತಿನೂ ಅಲ್ಲ, ಅದಕ್ಕ ಕಾಮ ಅಂತಾರ. ಹುಚ್ಚ. ಅಪ್ಪ, ನನ್ ತಪ್ಪಾಯ್ತಪ್ಪ, ಇನ್ನೊಂದ್ಸಲ ಈ ತರ ಮಾಡೋದಿಲ್ಲಪ್ಪ ನಾನು. ಲೇ ಪ್ರವೀಣ, ನೀನ್ ಇಂತ ನೀಚ ಅಂತ ನಾ ತಿಳ್ಕೊಂಡಿರ್ಲಿಲ್ಲ. ಲೇ ನಿಮ್ಮ ಅತ್ತಿಗೆ ಅವಾಗ ನನಗೆ ಹೇಳ್ತಾ ಇದ್ಲು, ಅವ್ನ್ ಸರಿ ಇಲ್ಲ. ಈ ಕಣ್ಣಾಗೆ ಅಪ್ಪ ಬಂದಾಗ ನೋಡೋದಾಯ್ತಲ್ಲೇ ನಿನ್ನ ಹಣೆ ಬರ. ಯಾಕಣ್ಣ ಹಿಂಗ್ ಮಾಡ್ದೆ? ಅಣ್ಣ, ನನಗೂ ದಾರಿಲಿ ಹೋಗ್ಬೇಕಾದ್ರೆ ನನ್ನ ಸ್ನೇಹಿತರು ಕೇಳ್ತಾರೆ,
ನಿಮ್ಮಣ್ಣ ಹಾದಿ ತಪ್ಪ್ಯಾನ ಅವ್ನಿಗೆ ಬುದ್ಧಿ ಹೇಳು ಅಂತಾರೆ. ಆದ್ರೆ ನನ್ಗೆ ಏನ್ ಹೇಳ್ಬೇಕಂತ ಒಂದು ಗೊತ್ತಾಗ್ತಾ ಇಲ್ಲ ಅಣ್ಣ. ಅಣ್ಣ ಯಾಕಣ್ಣ ಹಿಂಗ್ ಮಾಡ್ದೆ? ನಮ್ಮ ಈ ಒಂದು ಮನೆಯ ಮರ್ಯಾದೆ ಊರ್ ತುಂಬಾ ಎಲ್ಲ ಹರಾಜಾಗೋ ತರ ಯಾಕಣ್ಣ ಮಾಡ್ತಾ ಇದ್ಯಾ? ದಯವಿಟ್ಟು ಇನ್ ಮುಂದೆ ಆದ್ರೂ ಅದನ್ನೆಲ್ಲ ಬಿಟ್ಬಿಡಣ. ನನ್ನ ಕ್ಷಮಿಸಿ ಮಾವ. ಯಾಕಮ್ಮ ನೀನಕ್ಕ ಕ್ಷಮೆ ಕೇಳ್ತಾ ಇದೀಯಾ? ಮಾವ, ನನ್ನ ಗಂಡನ ಸತ್ಯ ನಿಮಗೆ ಗೊತ್ತಾಗ್ಲಿ ಅಂತ ನಾನು ನನ್ನ ಅಕ್ಕ ಸೇರಿ ಆಡಿದ ನಾಟಕ ಇದು. ಇವರು ಮನೆ ಕೆಲಸದವರಲ್ಲ ಮಾವ, ಹೆಸರಾಂತ ಕಲಾವಿದೆ, ನನ್ನ ಸ್ನೇಹಿತೆ ಕವಿತಾ ಅಂತ. ಥ್ಯಾಂಕ್ ಯು ಕವಿತಾ, ನನ್ನ ಸಂಸಾರ ಉಳಿಸಿದ್ಕೆ. ಪರವಾಗಿಲ್ಲ, ಥ್ಯಾಂಕ್ಸ್ ಎಲ್ಲ ಯಾಕೆ. ನೋಡಿ ಪ್ರವೀಣ್, ಇನ್ನು ಮುಂದೆ ಹುಷಾರಾಗಿರಿ. ಕಟ್ಕೊಂಡು ಹೆಂಡ್ತಿಗೆ ಯಾವತ್ತೂ ಮೋಸ ಮಾಡಬೇಡಿ. ಯಾಕಂದರೆ ಅವಳ ಅಪ್ಪ ಅಮ್ಮನ್ನೆಲ್ಲ ಬಿಟ್ಟು ನಿಮ್ಮನ್ನೇ ನಂಬಿ ನಿಮ್ಮ ಹಿಂದೆ ಬಂದಿದ್ದಾಳೆ. ಯಾಕೆ ಗೊತ್ತಾ? ನನ್ನ ಜೀವನ ಚೆನ್ನಾಗಿರಲಿ ಅಂತ. ಪ್ರವೀಣ್ ಅವರೇ, ಬನ್ನಿ ಇಲ್ಲಿ. ಯಾರು ಯಾವತ್ತೂ ಕಟ್ಕೊಂಡು ಹೆಂಡ್ತಿಗೆ ಮೋಸ ಮಾಡಬೇಡಿ. ಇಬ್ರು ಚೆನ್ನಾಗಿರಿ. ಸತ್ಯವಾದ ಮಾತಾ ಹೇಳಿದ್ರು ತಾಯಿ. ನೀವೆಲ್ಲರೂ ಸೇರಿ ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರಿ ಬಿಡ್ರಿ. ಅಪ್ಪ, ಅಣ್ಣ ಅಣ್ಣ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದಾನಲ್ಲ, ಹೋಗ್ಲಿ ಕ್ಷಮಿಸ್ಬಿಡ್ರಪ್ಪ. ಇನ್ ಮುಂದೆ ನಾವು ತ್ರಿಮೂರ್ತಿಗಳಾಗಿ ಬದುಕ್ತೀವಿ. ಅಪ್ಪ ಇನ್ನು ಮುಂದ ಪ್ರವೀಣ್ ತಪ್ಪು ಮಾಡ್ಲಾರಂಗ ನಾನು ನೋಡ್ಕೋತೀನಪ್ಪ. ಅಪ್ಪ ಅಣ್ಣ, ನನ್ನಿಂದ ತುಂಬಾ ತೊಂದರೆ ಆಗಿದೆ. ನಿಮ್ಮಿಂದ ನಾನು ಯಾವ ತೊಂದರೆ ಆಗದೆ ನಿನ್ನ ನೋಡ್ಕೊಂಡು ಹೋಗ್ತೀನಿ. ನನ್ಗೊಂದು ಕೆಲಸ ಕೊಡ್ತೀಯಪ್ಪ, ಸಾಕಪ್ಪ. ಅಣ್ಣ ಯಾಕಣ್ಣ ಕೆಲಸ ಹುಡುಕ್ತಿಯಾ? ನಮ್ಮನ್ನ ನಂಬ್ಕೊಂಡಿರೋ ತಾಯಿ ಇದಾಳಲ್ಲ, ಭೂಮಿ ತಾಯಿ, ಆ ಭೂಮಿ ತಾಯಿ ನಂಬ್ಕೊಂಡು ಹೋಗೋಣ. ಆಮೇಲೆ ನೋಡು ನಾವು ಯಾವ ಲೆಕ್ಕದಲ್ಲಿ ಬೆಳಿತೀವಂತ. ಹೌದಪ್ಪ ರಾಮು, ಬರೋಬ್ಬರಿ ಹೇಳಿದ್ ನೋಡು. ಹಳ್ಳಿಯಿಂದ ದಿಲ್ಲಿವರೆಗೂ ಈಗ ಆರಾಮಾಗಿ ಊಟ ಮಾಡ್ತಾರಂದ್ರ ಅದಕ್ಕೆ ನಮ್ಮಂತ ರೈತರೇ ಕಾರಣ. ಇವತ್ತು ನಾವು ಭೂಮಿ ನಂಬಿದ್ರ ಎಂದೂ ಈ ಭೂಮಿ ನಮ್ಮಂತ ರೈತರಿಗೆ ಕೈ ಬಿಡಂಗಿಲ್ಲ ರಾಮು. ಬಾರವಾ ಇಲ್ಲಿ ನೋಡಪ್ಪ, ಇನ್ಮೇಲೆ ಚೆನ್ನಾಗಿ ಕೂಡಿ ಬಾಳ್ರಿ, ಆಯ್ತಾ? ದೇವ್ರೆ ನಮ್ ಕುಟುಂಬನ ಹೀಗೆ ಕಾಪಾಡಪ್ಪ. ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.